ರೀಸೆಂಟ್ ಆಗಿ ಜಪಾನ್ ಪಾಕಿಸ್ತಾನದ ಫುಟ್ಬಾಲ್ ಟೀಮ್ ಅನ್ನ ಅರೆಸ್ಟ್ ಮಾಡಿ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಿದೆ. ಆಕ್ಚುಯಲ್ ಕತೆ ಏನಂದ್ರೆ, ಪಾಕಿಸ್ತಾನದ ಒಂದು ಫುಟ್ಬಾಲ್ ಟೀಮ್ ಜಪಾನ್ ಏರ್ಪೋರ್ಟ್ ಗೆ ಬರುತ್ತೆ. ಆದ್ರೆ ಇವರ ಬಿಹೇವಿಯರ್ ಅನ್ನ ನೋಡಿ ಡೌಟ್ ಆಗಿ ಜಪಾನ್ ಆಫೀಷಿಯಲ್ಸ್ ಇವರನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಗ ಈ ಇಡೀ ಫುಟ್ಬಾಲ್ ಟೀಮೇ ಫೇಕ್ ಅಂತ ಗೊತ್ತಾಗುತ್ತೆ. ಫುಟ್ಬಾಲ್ ಟೀಮ್ ನ ಹೆಸರಿನಲ್ಲಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ತಯಾರು ಮಾಡಿ ಪಾಕಿಸ್ತಾನದ ಏರ್ಪೋರ್ಟ್ ಗೆ ಬಂದು ಇವರು ಈ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸ್ತಾರೆ ಪಾಕಿಸ್ತಾನಿ ಅಫಿಷಿಯಲ್ಸ್ಗೆ. ನೋಡಿ, ಇದು ನಮಗೆ ಪಾಕಿಸ್ತಾನದ ಫುಟ್ಬಾಲ್ ಫೆಡರೇಷನ್ ಕೊಟ್ಟಿರೋ ಡಾಕ್ಯುಮೆಂಟ್ ಮತ್ತೆ ಫಾರಿನ್ ಮಿನಿಸ್ಟ್ರಿ ಕೊಟ್ಟಿರೋ ಡಾಕ್ಯುಮೆಂಟ್, ಇದರಿಂದ ನಾವು ಜಪಾನಿಗೆ ಹೋಗ್ಬೋದಂತ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸ್ತಾರೆ. ಆ ಫೇಕ್ ಡಾಕ್ಯುಮೆಂಟ್ ಗಳನ್ನ ನೋಡಿ ಪಾಕಿಸ್ತಾನಿ ಅಫಿಷಿಯಲ್ಸ್ ಬಕ್ರ ಆಗಿ ಅವರನ್ನೆಲ್ಲ ಜಪಾನಿಗೆ ಹೋಗ್ಲಿಕ್ಕೆ ಅಲೋ ಮಾಡ್ತಾರೆ. ಆದ್ರೆ ಜಪಾನಿಗೆ ರೀಚ್ ಆಗ್ತಾ ಇದ್ದಾಗೆ ಅವರನ್ನ ಜಪಾನ್ ಅಫಿಷಿಯಲ್ಸ್ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಿದ್ದಾರೆ. ಈಗ ಈ ಒಂದು ನ್ಯೂಸ್ ಇಂಟರ್ನ್ಯಾಷನಲಿ ವೈರಲ್ ಆಗ್ತಿದ್ದ ಹಾಗೆ ದೇಶದ ಒಳಗಡೆ ಬೇರೆ ಕಡೆ ಸೆಕ್ಯೂರಿಟಿ ಲ್ಯಾಬ್ಸ್ ಇದ್ರು ಅಟ್ಲೀಸ್ಟ್ ಏರ್ಪೋರ್ಟ್ ನಲ್ಲಾದ್ರೂ ಸ್ಟ್ರಾಂಗ್ ಸೆಕ್ಯೂರಿಟಿ ಇರುತ್ತೆ. ಆದ್ರೆ ಪಾಕಿಸ್ತಾನದ ಏರ್ಪೋರ್ಟ್ ಸೆಕ್ಯೂರಿಟಿಯು ಈ ರೇಂಜಿಗೆ ಬಿದ್ದೋಗಿದೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನದಿಂದ ಬೇರೆ ದೇಶದ ಏರ್ಪೋರ್ಟಿಗೆ ಯಾವ್ಯಾವ ರೀತಿ ಜನರೆಲ್ಲ ಬರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ.